ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹೋಟ್ಲು ಕೆಲಸ ರಜಾ, ಅದಕ್ಕೆ ನಾಗಮಂಗಲ ಹತ್ರ ಇರೋ ಕೋಟೆ ಬೆಟ್ಟಕ್ಕೆ ಬಂದಿದ್ದೀನಿ. ನಿಮಗೆಲ್ರಿಗೂ ಈ ಪವಿತ್ರ ಸ್ಥಳನ ತೋರಿಸ್ಬೇಕು ಅಂತ ಆಸೆ. ಕೋಟೆ ಬೆಟ್ಟದ ನರಸಿಂಹಸ್ವಾಮಿ ನಾಗಮಂಗಲದಲ್ಲಿದ್ದೀನಿ. ನಾಗಮಂಗಲದ ನರಸಿಂಹಸ್ವಾಮಿ ಬೆಟ್ಟ ಹತ್ತದ ಮೇಲೆ ಗೊತ್ತಾಗಿದ್ದು ಈ ಥರ ಸುಂದರವಾದ ಕೆರೆ, ಬಯಲು ಪ್ರದೇಶ, ಸಖತ್ತಾಗಿರೋ ಜಾಗ, ಮಸ್ತ್ ಮಜಾ ಮಾಡ್ಬೋದು ನೋಡಿ ದೇವ್ರು ಮಾಡಿಕೊಂಡು. ನಾನೀಗ ಈ ಬೆಟ್ಟನ ನೋಡಿಕೊಂಡು ಈ ಬೆಟ್ಟದಿಂದ ಹಾಗೆ ಕೆಳಗಡೆ ಇಳ್ಕೊಂಡು ಅಲ್ಲಿ ಕಾಣ್ತಾ ಇದೆ ನೋಡಿ, ಇನ್ನೊಂದು ಚಿಕ್ಕ ಬೆಟ್ಟ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇದೇ ದಾರಿಲಿ ಹೋಗ್ಬೇಕು. ಗಾಡಿನ ಬೈಕ್ ತೊಗೊಂಬಂದಿದ್ದೀನಿ. ಬೈಕಲ್ಲಿ ಕೆಳಗಡೆ ಇಳಿಸ್ಕೊಂಡು ಹೋಗ್ಬೇಕಾದ್ರೆ ಫುಲ್ಲು ಡೌನ್ ಐತೆ, ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಇದು ನಾಗಮಂಗಲದ ಕೋಟೆ ಬೆಟ್ಟ, ನರಸಿಂಹಸ್ವಾಮಿ ದೇವಸ್ಥಾನ. ಈ ಥರದ ಪ್ರಕೃತಿ ಮಡೆಯಲ್ಲಿ ತುಂಬಿಕೊಂಡಿರೋದೇ ನಾಗಮಂಗಲದ ನರಸಿಂಹಸ್ವಾಮಿಯ ಕೋಟೆ ಬೆಟ್ಟ. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಮುದ್ದಾಗಿಸು, ಕಣ್ಣಲ್ಲಿ ನೀ ಮೆಲ್ಲಗೆ
ಸಾಲನು ಕಥೆಯಾಗಿಸು ನಾನಾಡದ ಮಾತೆಲ್ಲವ ಕದ್ದಾಲಿಸು ಆದರೂ ನೀ ಹೇಳದೆ ಒದ್ದಾಡಿಸು ಕೋಟ ಬೆಟ್ಟ ಎಲ್ಲ ನೋಡಿಕೊಂಡು ನಾನು ಬಂದಿದ್ದು ನಾಗಮಂಗಲ ಸಿಟಿಯಲ್ಲೇ ಇರುವಂಥ ತೋಟದ ಮನೆಯ ಚಕ್ರ ತೀರ್ಥಮ್ಮನ್ನು ಕೊಳದ ಕಡೆಗೆ. ದಯವಿಟ್ಟು ಈ ತೋಟಕ್ಕೆ ಅಪ್ಪಣೆ ಇಲ್ಲದೆ ಯಾರೂ ಪ್ರವೇಶ ಮಾಡುವ ಹಾಗಿಲ್ಲ. ಅದಕ್ಕಾಗಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಈ ಜಾಗದಲ್ಲಿ ಯಾರಾದರೂ ಸ್ಥಳೀಯರಿದ್ದರೆ ಅವ್ರ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡೋದು ಒಳ್ಳೆಯದು. ಆದರೆ ನಾನು ಯಾರೂ ಇಲ್ಲದೇ ಇರೋ ಕಾರಣಕ್ಕೆ ಯಾರ್ದು ಪರ್ಮಿಷನ್ ಇಲ್ಲದೆ ವಿಡಿಯೋ ಮಾಡಿದ್ದೀನಿ. ತೋಟದ ಮಾಲೀಕರು ನನ್ನನ್ನು ಕ್ಷಮಿಸಬೇಕು ಅಂತ ವಿನಂತಿ. ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂ. ಇದು ನನ್ನ ಬಿಡುವಿನ ರಜದ ಸುತ್ತಾಟ. ನೀವು ಇದೇ ಥರ ನನ್ನ ವಿಡಿಯೋನ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಣ್ಣದೊಂದು ಲೈಕ್ ಕೊಟ್ಟರೆ ನನಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಕಮಲದ ಹೂ ನಿನ್ನ ಕಾಣದೆ ಇರಲಾರೆ.